ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಪ್ರಕಟವಾಗಿದೆ. ಈ ನೇಮಕಾತಿಯಲ್ಲಿ ಒಟ್ಟು 16,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡುತ್ತಿದ್ದಾರೆ. 12th PUC ಪಾಸ್ ಆಗಿದ್ದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಸ್ಯಾಲ್ರಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾವುದೇ ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ CAR ಮತ್ತು DAR ಪೋಸ್ಟ್ಗೆ ಹುದ್ದೆಯನ್ನು ನೇಮಕಾತಿ ಮಾಡ್ತಿದ್ದಾರೆ. ಟೋಟಲ್ ಆಗಿ 16,000 ವೇಕೆನ್ಸೀಸ್ನ ಕರೆದಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಗೆ 179 ಹುದ್ದೆಗಳು ಮತ್ತು ರೆಸಿಡೆನ್ಷಿಯಲ್ ಝೋನ್ಗೆ 1,421 ಹುದ್ದೆಗಳು. ಟೋಟಲ್ ಆಗಿ 1,600 ಹುದ್ದೆಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಆಫ್ಲೈನ್ ಮುಖಾಂತರ ಯಾವುದೋ ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ. ಮತ್ತು ಕ್ವಾಲಿಫಿಕೇಷನ್ ಒಂದು PUC ಆಗಿದ್ದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೆಲೆಕ್ಷನ್ ಪ್ರೊಸೆಸ್ ಫಸ್ಟಿಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ PET ಅಂತ ಇನ್ನೊಂದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ. ಸ್ಯಾಲ್ರಿ ಬಂದು ಸ್ಟಾರ್ಟಿಂಗು 37,500ರಿಂದ 76,100 ರೂಪಾಯಿವರೆಗೆ ಸ್ಯಾಲ್ರಿ ವೇತನ ಕೊಡ್ತಾರೆ. 12ನೇ ಪೇ ಲೆವೆಲ್ ಸ್ಕೇಲಿಂದ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಈ ಒಂದು ನೋಟಿಫಿಕೇಷನ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. 2 ನೋಟಿಫಿಕೇಷನ್ ಆಗಿ ಬಿಟ್ಟಿದ್ದಾರೆ, ಒನ್ ಫಾರ್ ಕಲ್ಯಾಣ ಕರ್ನಾಟಕ ಆ್ಯಂಡ್ ಅದರ್ ಒನ್ ಫಾರ್ ರೆಸಿಡೆನ್ಷಿಯಲ್ಸ್. ನೋಟಿಫಿಕೇಷನ್ ರಿಲೀಸ್ ಡೇಟ್ ಆಗಿದ್ದು 19 ಜೂನ್ 2026. ಆನ್ಲೈನ್ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಜುಲೈ 2026. ಈ ದಿನದೊಳಗಡೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪೇಮೆಂಟ್ ಮಾಡಲು ಲಾಸ್ಟ್ ಡೇಟ್ 24 ಜುಲೈ 2026. ಎಕ್ಸಾಮಿನೇಷನ್ ಡೇಟ್ ಸ್ಟಾರ್ಟ್ ಆಗೋದು 6 ಸೆಪ್ಟೆಂಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಪೇಮೆಂಟ್ ಲಾಸ್ಟ್ ಡೇಟ್ 24 ಜುಲೈ 2026. ಪೇಮೆಂಟ್ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಮುಂದೆ ನೋಡೋಣ. ನೋಡಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಒಂದು 12th PUC ಪಾಸ್ ಆಗಿರಬೇಕು ಯಾವುದೇ ಒಂದು ಇನ್ಸ್ಟಿಟ್ಯೂಟಿಂದ, ಆರ್ ನೀವು ಒಂದು CBSE ಕ್ಲಾಸ್ 12 ಕೂಡ ಆಗಿರ್ಬೋದು. ಎಕ್ಸಾಮ್ನ ನೀವು ಕನ್ನಡದಲ್ಲೇ ಬರೀಬೇಕಾಗುತ್ತೆ. ಮಸ್ಟ್ ಹ್ಯಾವ್ ಸ್ಟಡಿ ಕನ್ನಡ ಆ್ಯಸ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಟ್ SSLC ಲೆವೆಲ್ ಆರ್ ಪಾಸ್ಡ್ ಅಟ್ ದ ಮ್ಯಾಂಡೇಟರಿ ಕನ್ನಡ ಟೆಸ್ಟ್ ಕಂಡಕ್ಟೆಡ್ ಬೈ KEA ಕರ್ನಾಟಕ ಎಜುಕೇಷನ್ ಅಥಾರಿಟಿಯಿಂದ. ನೀವು SSLC ಲೆವೆಲ್ ಆಗಿರ್ಬೋದು. ಇನ್ನು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಕಲ್ತಿರಬೇಕು. ಏಜ್ ಲಿಮಿಟ್ ಬಂದು ಜನರಲ್ ಮೆರಿಟ್ಗೆ 18ರಿಂದ 33 ವರ್ಷ, ಅಂದರೆ ಯುವ ಅಭ್ಯರ್ಥಿಗಳಿಗೆ. SC ST OBC ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷ, ಮತ್ತು ಬುಡಕಟ್ಟು ಜನಾಂಗ ಫಾರೆಸ್ಟ್ ಏರಿಯಲ್ ಟ್ರೈಬಲ್ ಬುಡಕಟ್ಟು ಜನಾಂಗವರಿಗೆ 18ರಿಂದ 38 ವರ್ಷ, ಎಕ್ಸ್ ಸರ್ವಿಸ್ ಮನ್ಸ್ಗೆ 18ರಿಂದ 38 ವರ್ಷ ಫಾರ್ ಜನರಲ್ ಕ್ಯಾಟಗರಿ. ಎಕ್ಸ್ ಸರ್ವಿಸ್ ಮನ್ ರಿಸರ್ವ್ ಕ್ಯಾಟಗರಿಯವರಿಗೆ 18ರಿಂದ 40 ವರ್ಷ ವಯಸ್ಸಿನ ಮಿತಿ ಇರುತ್ತದೆ. ವಯಸ್ಸಿನ ಸಡಿಲಿಕೆ ಬಂದು 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಕೊಡ್ತಾರೆ. ಈ ಒಂದು ನೋಟಿಫಿಕೇಷನ್ ಲಿಂಕ್ ಬಂತು. ಅಪ್ಲೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವ ವಿಧಾನವನ್ನು ನೋಡಿ. ಫಸ್ಟು ಕರ್ನಾಟಕ ಪೊಲೀಸ್ ರಿಕ್ರೂಟ್ಮೆಂಟ್ ಪೋರ್ಟಲ್, ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕರ್ನಾಟಕ ಪೊಲೀಸ್ ರಿಕ್ವೈರ್ಮೆಂಟ್ 2026 ಅಪ್ಲೈ ಲಿಂಕ್ ಅಂತ ಇರುತ್ತದೆ. ಅಲ್ಲಿ ಹೋಗಿ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಯೂಸಿಂಗ್ ಯುವರ್ ಮೊಬೈಲ್ ನಂಬರ್ ಆರ್ ಇಮೇಲ್ ID ಮುಖಾಂತರ. ನೆಕ್ಸ್ಟು ಅದರಿಂದ OTP ಬಂದು ರಿಜಿಸ್ಟರ್ ಆಗುತ್ತೆ. ಆಮೇಲೆ ಲಾಗಿನ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತದೆ ಲಾಗಿನ್ ಆದ ಕೂಡಲೇ. ಆ ಅಪ್ಲಿಕೇಶನ್ ಫಾರ್ಮ್ನ ನಿಮ್ಮ ಒಂದು ರಿಕ್ವೈರ್ಡ್ ಪರ್ಸನಲ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್ ಮತ್ತು ಕಮ್ಯುನಿಕೇಷನ್ ಡೀಟೇಲ್ಸ್, ಈ ಒಂದು ಡೀಟೇಲ್ಸ್ನ ನೀವು ಫಿಲಪ್ ಮಾಡಿ ಅಪ್ಲೋಡ್ ದ ನೆಸೆಸರಿ ಡಾಕ್ಯುಮೆಂಟ್ಸ್. ನಿಮ್ಮ ಒಂದು ಭಾವಚಿತ್ರ ಮತ್ತು ಸಿಗ್ನೇಚರ್ನ ಕೇಳುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಲಾಸ್ಟ್ಗೆ ರಿವ್ಯೂ ಆಲ್ ದ ಡೀಟೇಲ್ಸ್ ಅಂತ ಕೇಳುತ್ತೆ. ಎಲ್ಲ ಕರೆಕ್ಟ್ ಇದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಎಲ್ಲ ಕರೆಕ್ಟ್ ಆದಮೇಲೆ ನೆಕ್ಸ್ಟು
ಪೇ ಅಂತ ಕೇಳುತ್ತೆ. ಸೊ ಪೇಮೆಂಟ್ ಬಂದು ಲಾಸ್ಟ್ 24ನೇ ತಾರೀಕುವರೆಗೂ ಇರುತ್ತೆ. ಸೊ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ, ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಥ್ರೂ UPI ಅವ್ರ Paytm ಅವ್ರ ಗೂಗಲ್ ಪೇ. ನೆಕ್ಸ್ಟು ಪೇಮೆಂಟ್ ಆದ ಕೂಡಲೇ ನೀವು ಸಬ್ಮಿಟ್ನ ಕ್ಲಿಕ್ ಮಾಡಿದರೆ ಸೊ ಲಾಸ್ಟ್ಗೆ ಒಂದು PDF ಬರುತ್ತೆ. ಅದನ್ನ ಪ್ರಿಂಟೌಟ್ ಆದರೂ ತೊಗೊಳ್ಳಿ, ಇಲ್ಲ PDF ಡೌನ್ಲೋಡ್ ಮಾಡಿಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ನೋಡಿ. ಫಸ್ಟು ಆಬ್ಜೆಕ್ಟಿವ್ ರಿಟರ್ನ್ ಟೆಸ್ಟ್ ಇರುತ್ತೆ, ಒಂದು OMR ಶೀಟ್ ಟೆಸ್ಟು, ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಮಾಡ್ತಾರೆ, ಆಮೇಲೆ ಫಿಸಿಕಲ್ ಆ್ಯಂಡ್ ಟೆಸ್ಟ್ ಅಂತ ಮಾಡ್ತಾರೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತದೆ. ಲಾಸ್ಟಲ್ಲಿ ಇವೆಲ್ಲ ಟೆಸ್ಟ್ಗಳು ಪಾಸ್ ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು CRDR ಕರ್ನಾಟಕ ಪೊಲೀಸ್ ರಿಕ್ವೈರ್ಮೆಂಟಿಂದ ಆಗಿರೋ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ನಾನು ಅಲ್ಲಿ ಕ್ಲಿಯರ್ ಮಾಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಹಲವಾರು ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮಾಹಿತಿಯನ್ನು ಈ ಒಂದು ಚಾನಲ್ನಲ್ಲಿ ಶೇರ್ ಮಾಡಲಾಗುತ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.